ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಹೋಗ್ತಾ ಇರೋದು ಮೈಸೂರು ಸಂತೆಗೆ. ಸೊ ಎಂಟ್ರ್ ಆದ ತಕ್ಷಣ ನಾನು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಸೊ ಅವರವರ ರೆಪ್ರೆಸೆಂಟಿವ್ ಏನು ಕಂಪ್ನೀಸ್ ಇದೆ, ಕಾರ್ದು ಹಾಗೆಯೇ ಮೋಟರ್ ಬೈಕ್ಸ್ದು ಅದೆಲ್ಲನೂ ರೆಪ್ರೆಸೆಂಟ್ ಮಾಡಿದರು. ಸೊ ಹಾಗೆಯೇ ಮುಂದೆ ಬರ್ತಾ ಹಾಗೆಯೇ ಇಂಟೀರಿಯರ್ ವರ್ಕ್ ಹಾಗೆಯೇ ಅಗರಬತ್ತಿ ಅವ್ರದ್ದು ಸೊ ಯುನೀಕ್ ಅನಿಸ್ತು ನನಗೂ. ಸೊ ಹಾಗೆಯೇ ಇಲ್ಲೊಂದು ಐ ಲವ್ ಮೈಸೂರು ಸಂತೆ ಅಂತ ಎಲಿಫೆಂಟ್ ಮೇಲೆ ಅಂಬಾರಿದು ಏನು ಐಡಲ್ ಇತ್ತು ಅದು ಸ್ವಲ್ಪ ಅಟ್ರಾಕ್ಟಿವ್ ಅನ್ನಿಸ್ತು. ಪಿಂಕುಗೂ ತೋರಿಸ್ದೆ ನಾನು. ಸೊ ಪಿಂಕು ಅಂತೂ ತುಂಬ ಖುಷಿಯಾಗ್ಬಿಟ್ಟಿದ್ಲು, ಎಲಿಫೆಂಟ್ ರಿಯಲ್ ಅಂದ್ಕೊಬಿಟ್ಟಿದ್ಲು ಅವಳು. ಸೊ ಹಾಗೆಯೇ ಎಂಟ್ರಿ ಆದ ತಕ್ಷಣ ಟಾಯ್ಸ್ ಸೆಕ್ಷನ್ ಇತ್ತು. ಆಮೇಲೆ ಕೀ ಚೈನ್ಸಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಸುಮ್ಮನೆ ಪ್ರೈಸ್ನ ಕೇಳಿದ್ರೆ ಸಿಕ್ಕಾಬಟ್ಟೆ ಪ್ರೈಸ್ ಹೆವಿ ಅನಿಸ್ತು, ಬಿಕಾಸ್ ಕಾಸ್ಟ್ಲಿ ಅನಿಸ್ತು. ಬಟ್ ಅದೇ ಔಟ್ಸೈಡ್ ಆದರೆ ಜಸ್ಟ್ ಲೈಕ್ 100 ರುಪೀಸ್ಗೆಲ್ಲ ಆಗ್ತಿತ್ತು. ಬಟ್ ಅಲ್ಲಾದರೆ 180 250 ಆ ಥರ ಪ್ರೈಸಸ್ನ ಹೇಳ್ತಾಯಿದ್ರು. ಸೊ ಹಾಗೆಯೇ ಹಂಗೆ ಎಂಟ್ರಾದ ತಕ್ಷಣ ಮುಂದೆ ಅವ್ರವ್ರದ್ದೇ ಆದ ಏನು ಪ್ರಾಡಕ್ಟ್ಸ್ ಇದೆ, ಫುಡ್ಗೆ ರಿಲೇಟೆಡ್ ಆಗಲಿ ಕ್ಲೋದಿಂಗ್ ಆಗಲಿ ಹಾಗೆಯೇ ಇನ್ನೂ ಆಗ ಕೆಲವೊಬ್ಬೊಬ್ಬರು ಶಾಪ್ನ ಆರ್ಗನೈಸ್ ಮಾಡ್ತಾಯಿದ್ರು. ಸೊ ಹಾಗೆಯೇ ಜ್ಯುವೆಲ್ರಿ ಕೂಡ ಹಾಗೆ ಈ ಬ್ಯಾಗ್ ಏನಿದೆ, ಬ್ಯಾಗ್ಸು ಟೋಟೆ ಬ್ಯಾಗ್ಸು ಹಾಗೆ ಹ್ಯಾಂಡ್ ಬ್ಯಾಗ್ಸು ಹಾಗೆಯೇ ಸೊ ಏನು ಸ್ಕಿನ್ ಕಾಸ್ಮೆಟಿಕ್ಸ್ ಆ್ಯಂಡ್ ಜ್ಯುವೆಲ್ರೀಸ್, ಆಕ್ಸಿಡೈಸ್ಡ್ ಜ್ಯುವೆಲ್ರೀಸ್ ಕೂಡ ಇತ್ತು ಅಲ್ಲಿ. ಸೊ ಹಾಗೆಯೇ ತುಂಬ ಅಂದರೆ ತುಂಬ ಸ್ಟಾಲ್ಸ್ ಇತ್ತು ಅಲ್ಲಿ. ಹಾಗೆಯೇ ಸಮ್ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಟೀ, ಈ ಥರ ಏನೋ ವೆರೈಟೀಸ್ ಆಫ್ ಐಟಮ್ಸ್ ಇತ್ತು ಅಲ್ಲಿ. ಸೊ ಹಾಗೆಯೇ ನಂಗೆ ಇಷ್ಟ ಆಗಿದ್ದು ಏನು ಟೇಸ್ಟ್ ಮಾಡಬೇಕು ಅಂತ ಬಾದಾಮ್ ಹಲ್ವಾ ಅಂತ. ಸೊ ಇದು ಬಂದು ರಮ್ಯಾಸ್ ರೆಸ್ಟೋರೆಂಟ್ ಅಂತ ಮೈಸೂರ್ದೇ. ಸೊ ನಾವಿಲ್ಲಿ ಏನು ಕಾಣಿಸ್ತಿದೆ ಚಿಕ್ಕದು ಅದನ್ನು ತೊಗೊಂಡ್ವಿ, ಟೇಸ್ಟ್ ಮಾಡಿದ್ವಿ ಫಸ್ಟು, ಆಮೇಲೆ ತೊಗೊಂಡ್ವಿ ಅದನ್ನು. ಸೊ ಹಾಗೆಯೇ ಈ ಕಲ್ಪಕಗೆ ಮೆಟಲ್ ಕಾರ್ಸ್ ಅಂದರೆ ತುಂಬ ಇಷ್ಟ ಅಂತೆ, ಲೈಕ್ ಗಣೇಶ. ಸೊ ಅವನು ಅದನ್ನು ನೋಡ್ತಾ ಇದ್ದ. ಹಾಗೆಯೇ ಆಚೆ ಬಂದ ತಕ್ಷಣ ನನಗೆ ಫುಡ್ ಮೇಳ ನೆನಪಾಗೋಯ್ತು. ಸೊ ಅದೇ ಥರ ಇಲ್ಲಿ ಸ್ಟಾಲ್ಸಲ್ಲೆಲ್ಲ ತುಂಬ ಸ್ಟಾಲ್ಸ್ ಇದ್ದು, ವೆಜ್ ನಾನ್ ವೆಜ್ ಬೋತ್ ಇತ್ತು. ಹಾಗೆಯೇ ಅವರು ಒಂದು ಸ್ಟೇಜ್ ಕೂಡ ಹಾಕಿ ಮ್ಯೂಸಿಕ್ ಎಲ್ಲ ಹಾಕಿದರು. ಪಿಂಕು ಅಂತೂ ಅವ್ರು ಏನು ಡೆಕೋರೇಟ್ ಮಾಡಿದರು ಮೇಲೆ ಅದನ್ನೆಲ್ಲ ನೋಡಿ ತುಂಬ ಖುಷಿಪಟ್ಲು. ಸೊ ಹಾಗೆಯೇ ನಾನು ಇಲ್ಲಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಜಾಕ್ ಫ್ರೂಟ್ ಮಿಲ್ಕ್ ಶೇಕ್ ಅಂತೆ ಅದು. ಸೊ ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ. ಸೊ ಹಾಗೆಯೇ ಬಜ್ಜಿನ ತಿಂದ್ಕೊಂಡು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್.